ಮಧುಗಿರಿ ಬೆಟ್ಟದ ಪರಿಚಯ. ಮಧುಗಿರಿ ಬೆಟ್ಟ ಕರ್ನಾಟಕದ ತುಮಕೂರು ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಮತ್ತು ಪ್ರವಾಸಿ ತಾಣಗಳಲ್ಲಿ ಒಂದು. ಇದು ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಎಂದು ಪ್ರಸಿದ್ಧವಾಗಿದೆ. ಈ ಬೆಟ್ಟದ ಮೇಲಿರುವ ಕೋಟೆಯನ್ನು ಮಧುಗಿರಿ ಫೋರ್ಟ್ ಎಂದು ಕರೆಯುತ್ತಾರೆ. ಮಧುಗಿರಿ ಬೆಟ್ಟ ಕರ್ನಾಟಕದ ತುಮಕೂರು ಜಿಲ್ಲೆಯ ಅತ್ಯಂತ ಐತಿಹಾಸಿಕ ಮತ್ತು ಸಾಹಸಮಯ ತಾಣಗಳಲ್ಲಿ ಒಂದು. ಈ ಬೆಟ್ಟವು ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಎಂದು ಪ್ರಸಿದ್ಧವಾಗಿದೆ. ಇದು ಕರ್ನಾಟಕದ ವೀರ ಇತಿಹಾಸ, ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಮತ್ತು ಮೈಸೂರು ರಾಜ್ಯದ ಸೈನಿಕ ತಂತ್ರಜ್ಞಾನದ ಪ್ರತೀಕವಾಗಿದೆ. ಮಧುಗಿರಿಯು ತುಮಕೂರು ಜಿಲ್ಲೆಯಲ್ಲಿದೆ. ಮಧುಗಿರಿ ಪಟ್ಟಣದ ಮಧ್ಯಭಾಗದಲ್ಲೇ ಈ ಬೆಟ್ಟ ಇದೆ. ಮಧುಗಿರಿಯೇ ಎಂಬ ಹೆಸರಿನ ಬಗ್ಗೆ ಹಲವು ಕಥೆಗಳಿವೆ. ಮಧು ಎಂದರೆ ಜೇನುಗಿರಿ ಎಂದರೆ ಬೆಟ್ಟ. ಹಳೆಯ ಕಾಲದಲ್ಲಿ ಈ ಬೆಟ್ಟದ ಸುತ್ತ ಜೇನುಗೂಡುಗಳು ಹೆಚ್ಚಾಗಿ ಇದ್ದುದರಿಂದ ಮಧುಗಿರಿಯೇ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯ ಕಾಲ. ವಿಜಯನಗರ ಎಂಪೈರ್ ಕಾಲದಲ್ಲಿ ಮಧುಗಿರಿ ಪ್ರಮುಖ ಸೈನಿಕ ಕೇಂದ್ರವಾಗಿತ್ತು. ಬೆಟ್ಟದ ಮೇಲಿನ ಕೋಟೆಯನ್ನು ಬಲಪಡಿಸಲಾಯಿತು. ಮಧುಗಿರಿ ಪ್ರದೇಶವನ್ನು ಸ್ಥಳೀಯ ನಾಯಕರು ಮತ್ತು ಪಾಳೆಗಾರರು ಆಡಳಿತ ನಡೆಸಿದರು. ಮೈಸೂರು ಆಡಳಿತ ನಂತರ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಆಡಳಿತದ ಭಾಗವಾಯಿತು. ಮಧುಗಿರಿ ಬೆಟ್ಟ ಒಂದು ದೊಡ್ಡ ಕಲ್ಲಿನಿಂದ ನಿರ್ಮಾಣವಾದಂತೆ ಕಾಣುತ್ತದೆ. ನಿಂತ ಗೋಡೆಯಂತೆ ಎತ್ತರವಾಗಿರುವ ಬಂಡೆ ಇದರ ವಿಶೇಷತೆ. ಟ್ರೆಕ್ಕಿಂಗ್ಗೆ ಕರ್ನಾಟಕದ ಅತ್ಯಂತ ಜನಪ್ರಿಯ ಸ್ಥಳಗಳಲ್ಲಿ ಒಂದು. ಈ ಕೋಟೆಯಲ್ಲಿ ಕಲ್ಲಿನ ಗೋಡೆಗಳು, ಬಾಗಿಲುಗಳು, ಕಾವಲು ಸ್ಥಳಗಳು, ನೀರಿನ ಕೊಳಗಳು, ದೇವಾಲಯಗಳು ಇವೆ. ಈ ಕೋಟೆಯನ್ನು ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಅತ್ಯಂತ ಬುದ್ಧಿವಂತಿಕೆಯಿಂದ ನಿರ್ಮಿಸಲಾಗಿದೆ. ಮಧುಗಿರಿಯ ಭೌಗೋಳಿಕ ಹಿನ್ನೆಲೆ ಎಂದರೆ ಮಧುಗಿರಿ ತುಮಕೂರು ಜಿಲ್ಲೆಯ ಉತ್ತರ ಭಾಗದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 105 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟವು ಒಂದು ದೊಡ್ಡ ಗ್ರಾನೈಟ್ ಕಲ್ಲಿನಂತೆ ಕಾಣುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 3930 ಅಡಿ ಎತ್ತರದಲ್ಲಿದೆ ಎಂದು ಹೇಳಲಾಗುತ್ತದೆ. ಈ ಬೆಟ್ಟವು ನಿಂತ ಗೋಡೆಯಂತೆ ಕಾಣುವುದರಿಂದ ಶತ್ರುಗಳಿಗೆ ಏರಲು ಬಹಳ ಕಷ್ಟವಾಗುತ್ತಿತ್ತು. ಯಾಕೆ ಮಧುಗಿರಿ ಮುಖ್ಯವಾಗಿಂದರೆ ಪ್ರದೇಶದ ಮೇಲ್ವಿಚಾರಣೆ, ರಕ್ಷಣಾತ್ಮಕ ಅನುಕೂಲ, ಸೈನಿಕ ಶಿಬಿರಕ್ಕೆ ಸೂಕ್ತ ಸ್ಥಳ. ಈ ಕಾರಣಗಳಿಂದ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಬಲವಾದ ಕೋಟೆ ನಿರ್ಮಿಸಿತು. ಮಧುಗಿರಿಯ ಮಹತ್ವ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹೆಚ್ಚಾಯಿತು. ಮಧುಗಿರಿ ಒಂದು ಪ್ರಮುಖ ಸೈನಿಕ ಕೋಟೆಯಾಯಿತು. ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಸ್ಥಳೀಯ ನಾಯಕರು ಆ ಸಮಯದಲ್ಲಿ ಮಾಡಿದ ಪ್ರಮುಖ ಕೆಲಸಗಳು ಎಂದರೆ ಕೋಟೆ ಗೋಡೆ ನಿರ್ಮಾಣ, ಕಲ್ಲಿನ ಮೆಟ್ಟಿಲುಗಳು, ನೀರಿನ ಕೊಳಗಳು, ಕಾವಲು ಸ್ಥಳಗಳು, ಗುಪ್ತ ದಾರಿಗಳು ಇವುಗಳನ್ನು ನಿರ್ಮಿಸಲಾಯಿತು. ಮಧುಗಿರಿ ಬೆಟ್ಟದ ಕೋಟೆಯ ವಿಶೇಷತೆ ಎಂದರೆ ಏಷ್ಯಾದ ಎರಡನೇ ಅತಿ ದೊಡ್ಡ ಮೊನಾಲಿಥಿಕ್ ಹಿಲ್ ಫೋರ್ಟ್ ಎಂದು ಪ್ರಸಿದ್ಧ. ಕಲ್ಲಿನ ಮೇಲೆಯೇ ಕೋಟೆ ನಿರ್ಮಿಸಲಾಗಿದೆ. ಕಿರಿದಾದ ದಾರಿಗಳು ಮತ್ತು ತೀವ್ರ ಏರುಭಾಗಗಳಿಂದ ಶತ್ರುಗಳಿಗೆ ಪ್ರವೇಶ ಕಷ್ಟವಾಗುತ್ತಿತ್ತು. ಇಲ್ಲಿನ ರಕ್ಷಣಾ ವ್ಯವಸ್ಥೆ ಎಂದರೆ ಕಾವಲು ಗೋಪುರಗಳು, ಕಲ್ಲಿನ ಗೋಡೆಗಳು, ಗುಪ್ತ ದಾರಿಗಳು, ನೀರಿನ ಸಂಗ್ರಹಣೆ ಇವೆಲ್ಲ ಕೋಟೆಯನ್ನು ಬಲಿಷ್ಠವಾಗಿಸಿತು. ಮಧುಗಿರಿ ಕೋಟೆಯ ಪ್ರಮುಖ ಬಲ ನೇರವಾಗಿ ಎತ್ತರಕ್ಕೆ ಏರಿದ ಕಲ್ಲು, ಕಿರಿದಾದ ಪ್ರವೇಶ ದಾರಿ, ತಿರುವು ಮೆಟ್ಟಿಲುಗಳು, ಮೇಲ್ಭಾಗದ ಕಾವಲು ಗೋಪುರಗಳು. ಶತ್ರುಗಳು ಮೇಲಕ್ಕೆ ಏರಿದಾಗ ಮೇಲಿನಿಂದ ದಾಳಿ ಮಾಡಲು ಅನುಕೂಲವಾಗುತ್ತಿತ್ತು. ಕೋಟೆಯೊಳಗಿನ ನೀರಿನ ವ್ಯವಸ್ಥೆ ಎಂದರೆ ಮಳೆನೀರು ಸಂಗ್ರಹಣಾ ಕೊಳಗಳು, ಕಲ್ಲಿನ ಬಾವಿಗಳು, ನೀರಿನ ಟ್ಯಾಂಕ್ಗಳಿದ್ದವು. ಬರಗಾಲದಲ್ಲೂ ಸೈನಿಕರಿಗೆ ನೀರಿನ ಕೊರತೆ ಆಗದಂತೆ ಯೋಜನೆ ಮಾಡಲಾಗಿತ್ತು. 18ನೇ ಶತಮಾನದಲ್ಲಿ ಹೈದರ ಅಲಿ ಮಧುಗಿರಿ ಕೋಟೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ನಂತರ ಟಿಪ್ಪು ಸುಲ್ತಾನನ ಆಡಳಿತದಲ್ಲಿಯೂ ಕೋಟೆ ಪ್ರಮುಖ ಸೈನಿಕ ಕೇಂದ್ರವಾಗಿತ್ತು. ಬೆಂಗಳೂರು ಮತ್ತು ಉತ್ತರ ಕರ್ನಾಟಕ ಸಂಪರ್ಕ ಮಾರ್ಗದ ಮೇಲ್ವಿಚಾರಣೆಗೆ ಮುಖ್ಯವಾಗಿತ್ತು. ಸೈನಿಕ ಸಂಗ್ರಹಣಾ ಕೇಂದ್ರವಾಗಿತ್ತು. ಬ್ರಿಟಿಷರ ಸಮಯದಲ್ಲಿ ಕೋಟೆಯ ಸೈನಿಕ ಮಹತ್ವ ಕಡಿಮೆಯಾಯಿತು. ಆದರೆ ಆಡಳಿತಾತ್ಮಕ ದೃಷ್ಟಿಯಿಂದ ಮಧುಗಿರಿ ಪ್ರಮುಖ ಪಟ್ಟಣವಾಗಿಯೇ ಉಳಿಯಿತು. ಕೋಟೆಯೊಳಗಿನ ಪ್ರಮುಖ ಸ್ಥಳಗಳು ಮತ್ತು ದೇವಾಲಯಗಳೆಂದರೆ ವೆಂಕಟರಮಣಸ್ವಾಮಿ ದೇವಸ್ಥಾನ, ಗೋಪಾಲಕೃಷ್ಣ ದೇವಸ್ಥಾನ. ಕಾವಲು ಸ್ಥಳಗಳೆಂದರೆ ಮೇಲ್ಭಾಗದಲ್ಲಿ ಶತ್ರುಗಳ ಚಲನೆ ಗಮನಿಸಲು ವೀಕ್ಷಣಾ ಸ್ಥಳಗಳಿದ್ದವು. ರಹಸ್ಯ ದಾರಿಗಳೆಂದರೆ ತುರ್ತು ಪರಿಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳಲು ಕೆಲವು ಗುಪ್ತ ಮಾರ್ಗಗಳಿದ್ದವು ಎಂದು ಹೇಳಲಾಗುತ್ತದೆ. ಮಧುಗಿರಿ ಬೆಟ್ಟವು ಟ್ರೆಕ್ಕಿಂಗ್ಗೆ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿದೆ. ಟ್ರೆಕ್ಕಿಂಗ್ ಅನುಭವಗಳೆಂದರೆ ಕಲ್ಲಿನ ಮೆಟ್ಟಿಲುಗಳು, ತೀವ್ರ ಏರುಭಾಗ, ಗಾಳಿ ತುಂಬಿದ ಮಾರ್ಗಗಳು, ಅದ್ಭುತ ವೀಕ್ಷಣೆ, ಮೇಲಿನಿಂದ ಕಾಣುವ ಹೊಲಗಳು, ಕೆರೆಗಳು, ಸಣ್ಣ ಗುಡ್ಡಗಳು, ಮಧುಗಿರಿ ಪಟ್ಟಣ ಇತ್ಯಾದಿ. ಸ್ಥಳೀಯ ಜನರಲ್ಲಿ ಗುಪ್ತ ಸುರಂಗಗಳ ಕಥೆಗಳು, ಕೋಟೆಯೊಳಗಿನ ರಹಸ್ಯ, ಹಳೆಯ ಯುದ್ಧಗಳ ಕಥೆಗಳು ಇಂದಿಗೂ ಪ್ರಸಿದ್ಧವಾಗಿವೆ.
ಮಧುಗಿರಿ ಫೋರ್ಟ್ ಈಗ ವಾರಾಂತ್ಯ ಟ್ರಿಪ್ಗೆ ಪ್ರಸಿದ್ಧ ಫೋಟೋಗ್ರಫಿ ತಾಣ, ಸಾಹಸ ಕ್ರೀಡೆ ಪ್ರಿಯರ ನೆಚ್ಚಿನ ಸ್ಥಳವಾಗಿ ಪ್ರಸಿದ್ಧಿಯಾಗಿದೆ. ಭೇಟಿ ನೀಡಲು ಉತ್ತಮ ಸಮಯ ಎಂದರೆ ಮಳೆಗಾಲದ ಸಮಯವಾಗಿರುತ್ತದೆ. ಮಧುಗಿರಿ ಫೋರ್ಟ್ ಕರ್ನಾಟಕದ ಇತಿಹಾಸ, ಸೈನಿಕ ತಂತ್ರಜ್ಞಾನ ಮತ್ತು ಪ್ರಕೃತಿ ವೈಭವದ ಅದ್ಭುತ ಸಂಯೋಜನೆಯಾಗಿದೆ. ಈ ಬೆಟ್ಟ ವಿಜಯನಗರ ಸಾಮ್ರಾಜ್ಯದ ಶಕ್ತಿ, ಮೈಸೂರು ರಾಜ್ಯದ ಸೈನಿಕ ಬಲ ಹಾಗೂ ಕರ್ನಾಟಕದ ಸಾಹಸ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿಟ್ಟಿದೆ. ಸ್ಥಳೀಯ ದೇವಿಯ ದೇವಾಲಯಗಳು, ಜನಪದ ಸಂಸ್ಕೃತಿ, ಜಾತ್ರೆಗಳು, ಗ್ರಾಮೀಣ ಉತ್ಸವಗಳು, ಜನಪದ ಕಲೆಗಳು ಇಲ್ಲಿ ಪ್ರಸಿದ್ಧವಾಗಿವೆ. ಕೃಷಿ ಇಲ್ಲಿನ ಜನರ ಮುಖ್ಯ ಉದ್ಯೋಗವಾಗಿದ್ದು, ಪಶುಸಂಗೋಪನೆ ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಇಲ್ಲಿ ಮಾಡುತ್ತಾರೆ. ಇಲ್ಲಿನ ಮುಖ್ಯ ಬೆಳೆಗಳೆಂದರೆ ರಾಗಿ, ಜೋಳ, ಕಡಲೆ, ತೆಂಗು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸ್ಥಳೀಯ ನಾಯಕರು ರಾಷ್ಟ್ರೀಯ ಚಳವಳಿಗಳಿಗೆ ಬೆಂಬಲ ನೀಡಿದರು. ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗಳು ನಡೆದವು. ಇಂದು ಮಧುಗಿರಿ ಶಿಕ್ಷಣ ಕೇಂದ್ರ, ವ್ಯಾಪಾರ ಪಟ್ಟಣ, ಪ್ರವಾಸೋದ್ಯಮ ತಾಣ, ಟ್ರೆಕ್ಕಿಂಗ್ ಹಬ್ ಎಂದು ಪ್ರಸಿದ್ಧವಾಗಿದೆ. ಮಧುಗಿರಿ ಟ್ರೆಕ್ಕಿಂಗ್ ವಿಶೇಷತೆ: ಕರ್ನಾಟಕದ ಜನಪ್ರಿಯ ಟ್ರೆಕ್ಕಿಂಗ್ ತಾಣಗಳಲ್ಲಿ ಒಂದು. ವಾರಾಂತ್ಯದಲ್ಲಿ ಸಾವಿರಾರು ಜನ ಭೇಟಿ ನೀಡುತ್ತಾರೆ. ಮೇಲಿನಿಂದ ಕಾಣುವ ದೃಶ್ಯಗಳು, ಹೊಲಗಳು, ಕೆರೆಗಳು, ಸುತ್ತಲಿನ ಬೆಟ್ಟಗಳು, ಸೂರ್ಯಾಸ್ತ, ಆಸಕ್ತಿದಾಯಕ ಸಂಗತಿಗಳು. ತುಮಕೂರು ಜಿಲ್ಲೆಯ ಜನರ ಹೆಮ್ಮೆ ವಿಷಯವೆಂದರೆ ಜಿಲ್ಲೆಯ ತುಮಕೂರು ವಿಶೇಷತೆ ಜಿಲ್ಲೆಯ ಏಕಶಿಲಾ ಬೆಟ್ಟವಾಗಿದೆ ಮತ್ತು ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಬೆಟ್ಟವಾಗಿದೆ. ಮಧುಗಿರಿ ಕರ್ನಾಟಕದ ಇತಿಹಾಸ, ಸಾಹಸ ಮತ್ತು ಪ್ರಕೃತಿ ಸೌಂದರ್ಯದ ಅದ್ಭುತ ಸಂಯೋಜನೆಯಾಗಿದೆ ಹಾಗೂ ಕರ್ನಾಟಕದ ಜನಪದ ಸಂಸ್ಕೃತಿಯನ್ನು ಇಂದಿಗೂ ಜೀವಂತವಾಗಿಟ್ಟಿದೆ.